ನಮೂನೆ 53ರಲ್ಲಿ ಅರ್ಜಿ ಸಂಖ್ಯೆ 1373ರ 1998-99ರಲ್ಲಿ ಅರ್ಜಿ ಸಲ್ಲಿಸಿದ ಎನ್ಸಿಆರ್ ಕಡತಗಳನ್ನು ಅಕ್ರಮವಾಗಿ ತಿದ್ದುಪಡಿ ಮಾಡಿ ಮೈಲಾರಪಟ್ಟಣ ಸರ್ವೆ ನಂಬರ್ 173ರಲ್ಲಿ ರಾಜಲಿಂಗಯ್ಯ ಎಂಬುವವರಿಗೆ ಅಕ್ರಮವಾಗಿ ಬದಲಾವಣೆ ಮಾಡಿದ್ದಾರೆ ಎಂದು ಬಿಜೆಪಿ ಮುಖಂಡ ಮಾಜಿ ದರಖಾಸ್ತು ಕಮಿಟಿ ಸದಸ್ಯ ವಕೀಲರಾದ ದೊಂದೆಮಾದಹಳ್ಳಿ ನರಸಿಂಹಮೂರ್ತಿಯವರು ನೀಡಿದ ದೂರಿನ ಅನ್ವಯ ತನಿಖೆಯನ್ನು ನಡೆಸಿದ ಮೈಸೂರು ವಿಭಾಗದ ಕಂದಾಯ ಇಲಾಖೆಯ ಪ್ರಾದೇಶಿಕ ಆಯುಕ್ತರಾದ ರಮೇಶ್ ಡಿಎಸ್ ಅವರು ನಾಗಮಂಗಲ ಉಪ ತಹಶೀಲ್ದಾರ್ ಪ್ರಸನ್ನಕುಮಾರ್ ಅವರನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಕಂದಾಯ ಇಲಾಖೆಯ ದರಖಾಸ್ತು ಶಾಖೆ ಎಂದರೆ ಕಚೇರಿ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳಿಗೆ ಬರಪೂರ ಭೋಜನ ನಿಯಮಬದ್ಧವಾಗಿ ಅರ್ಜಿ ಸಲ್ಲಿಸಿ ಅನುಭವದಲ್ಲಿ ಇರುವ ವ್ಯಕ್ತಿಯ ಸರ್ವೆ ನಂಬರ್ ಬದಲಾವಣೆ ಮಾಡಿ ಮತ್ತೋರ್ವ ವ್ಯಕ್ತಿಗೆ ದಾಖಲೆಗಳನ್ನು ಸೃಷ್ಟಿ ಮಾಡುವುದು ಸರ್ವೇ ಸಾಮಾನ್ಯ. ಎಲ್ಲವೂ ಕೂಡ ಹಣದ ಮುಂದೆ ನಗನಾಣ್ಯ. ಸಾಕಷ್ಟು ಅಕ್ರಮಗಳು ನಡೆದಿದ್ದವು. ವಿ.ಎಗಳು, ಕೆಲವರು ಆರ್.ಐಗಳು ಮತ್ತು ಕೆಲವರು ಭಾಳ ಮುಖ್ಯವಾಗಿ LND ಶಾಖೆಯಲ್ಲಿರುವಂಥ ಏನು ಆ ಸಂದರ್ಭದಲ್ಲಿದ್ದಂಥ ಏನು ಶಿರಸ್ತುದಾರಾಗ್ಬೋದು, ಆ ಕೇಸ್ ವರ್ಕ್ಗಳಾಗಿ ಮಾಡೋಂಥ ಅಕ್ರಮಗಳಿಂದ ಏನಾಗಿದೆ ಅಂತ ಹೇಳಿದ್ರೆ, ನಾನು ಪರ್ಟಿಕ್ಯುಲರ್ ಒಂದು ಅರ್ಜಿಯಿಂದ ನನ್ನ ಗಮನಕ್ಕೆ ಬಂತು. ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಭಾಳ ವಿಶೇಷವಾಗಿ ಎಂಥ ತಪ್ಪುಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ, ಕಾನೂನು ಅನ್ನೋದನ್ನು ಇವರು ಯಾವ ಮಟ್ಟಕ್ಕೆ ಅವರು ದುರ್ಬಳಕೆ ಮಾಡ್ಕೋತಾರೆ ಅಂತ ಹೇಳಿದ್ರೆ, ಕರ್ತವ್ಯ ಲೋಪ ನಡೆಸಿದ್ದಾರೆ ಅಂತ ಹೇಳಿದ್ರೆ ನೋಡಿ. ಇದು LND ಶಾಖೆಯಲ್ಲಿದ್ದಂಥ ಒಬ್ಬ ಪ್ರಸನ್ನಕುಮಾರ್ ಅಂತ ಏನು ಶಿರಸ್ತದಾರಿದ್ದರು, ಅವರು ಮತ್ತು ಕೇಸ್ ವರ್ಕರ್ ಶಶಿಧರ ಅಂತ ಒಬ್ಬರು ಸೇರಿಕೊಂಡು ದೇವರ ಮಲ್ಲಾಕನಹಳ್ಳಿನಲ್ಲಿ NCR ನಂಬರ್ 13, 73, 98, 99 ನಂಜೇಗೌಡ ಮತ್ತು ಮರಿಗೌಡ ಅನ್ನೋರು ಅರ್ಜಿ ಹಾಕ್ತಾರೆ 98-99ರಲ್ಲಿ. ಆ ಅರ್ಜಿಯನ್ನು ಮೈಲಾರಪಟ್ಟಣದ ಯಾರೋ ರಾಜಲಿಂಗಯ್ಯ ಅನ್ನೋರ ಹೆಸರಿಗೆ ಮೈಲಾರಪಟ್ಟಣ 173 ಸರ್ವೆ ನಂಬರ್ನಲ್ಲಿ ಕಡತವನ್ನು ಸೃಷ್ಟಿ ಮಾಡ್ತಾರೆ, ನಕಲಿ ಕಡತವನ್ನು ಸೃಷ್ಟಿ ಮಾಡಿ ಅದನ್ನು ಆತನಿಗೆ ಮಂಜೂರಿಗೆ ನಡವಳಿ ಪುಸ್ತಕದಲ್ಲಿ 2 ಬಾರಿ ದಾಖಲಿಸಿ ಮಂಜೂರಿಗೆ ಅವ್ರಿಗೆ ಒಂದು ಕಡತವನ್ನು ನಕಲಿ ಕಡತ ಸೃಷ್ಟಿ ಮಾಡಿ ಮಂಜೂರಿಗೆ ಅವ್ರಿಗೆ ಕಡತವನ್ನು ಸೃಷ್ಟಿ ಮಾಡ್ತಾರೆ. ಮಂಜೂರಿಗೆ ಅವ್ರಿಗೆ ಆದೇಶ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನದಲ್ಲಿ ನಮ್ಮ ಏನು ಕಮಿಟಿ ಇತ್ತು, ನಮ್ಮ ಒಂದು ಬಗರ್ಪುರ ಕಮಿಟಿ ಇತ್ತು, ಆ ಕಮಿಟಿಗೆ ವಂಚನೆ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಇದರಲ್ಲಿ. ಆ ನಿಟ್ಟಿನಲ್ಲಿ ನಾನು ಹೋರಾಟವನ್ನು ಮಾಡಿ ಅಧಿಕಾರಿಗಳ ವಿರುದ್ಧ ದೂರನ್ನು ಕೊಟ್ಟು ಮಾನ್ಯ ಈ ವಿಚಾರದಲ್ಲಿ ಏನು ಆ ಸಂದರ್ಭದಲ್ಲಿ ತಹಸೀಲ್ದಾರ್ ಏನಿದ್ರು ಈ ಹಿಂದೆ ನಯೀಮ್ ಉನ್ಮೇಶನ್ ಅವರು ಅವ್ರ ಕಡೆ ಆಪಾದಿತರ ಕಡೆನೇ ಬ್ಯಾಟಿಂಗ್ ಮಾಡಿದ್ರು. ಅವರು ವರದಿಗಳನ್ನ ಒಂದೊಂದು 3 ವರದಿಗಳು ಕೊಟ್ಟಿದ್ರು. 3 ವರದಿಗಳು ತಪ್ಪನ್ನೇ ಕೊಟ್ಟಿದ್ದಾರೆ. ಆದರೂ ಕೂಡ ನಾನು ನೇರವಾಗಿ ನಿಂತು ಸಾಹೇಬರಿಗೆ, DC ಸಾಹೇಬರಿಗೆ, ಕುಮಾರ್ ಸಾಹೇಬರು ಮತ್ತು ADC ನಾಗರ ಸಾಹೇಬ್ರ ಮುಂದೆ ಹೋಗಿ ನನ್ನ ದೂರನ್ನು ಸಲ್ಲಿಸಿದಾಗ ಅವ್ರು ಪರಿಶೀಲನೆ ಮಾಡಿ ಅವ್ರಿಗೆ ಗೊತ್ತಾಯಿತು, ಸಾಹೇಬರಿಗೆ ಇದು ನಕಲಿ ಕಡತವನ್ನು ಸೃಷ್ಟಿ ಮಾಡಿ ಕರ್ತವ್ಯ ಲೋಪ ಎಸಗಿದ್ದಾರೆ, ಬಗರ್ಪುರ ಕಮಿಟಿಗೆ ವಂಚನೆ ಮಾಡಿದ್ದಾರೆ ಅಂತ ತೀರ್ಮಾನ ತಗೊಂಡು ಇವತ್ತು 1-4 ಇವತ್ತು ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿ ನಾಗಮಂಗಲ ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿ ನಡೆಯುತ್ತಿದ್ದು, ಪ್ರಸ್ತುತ ಪ್ರಾದೇಶಿಕ ಆಯುಕ್ತರ ಈ ಆದೇಶಕ್ಕೆ ಭ್ರಷ್ಟ ಅಧಿಕಾರಿಗಳು ಬೆಚ್ಚಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೆ 3 ಅಧಿಕಾರಿಗಳ ತಲೆದಂಡ ಆಗುವುದು ನಿಶ್ಚಿತವಾಗಿದೆ ಎಂದು ಇಲಾಖೆಯ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಗ್ರಾಮ ಲೆಕ್ಕಿಗ ಅಧಿಕಾರಿ ಕರ್ಣ ಈ ಹಿಂದೆ ದರಖಾಸ್ತು ಕಮಿಟಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಬಿಂಡಿಗೆನವಿಲೆ RI ಶಶಿಧರ್ ಮತ್ತು ದೇವಲಾಪುರ RI ಗಣೇಶ್ ಅವರು ಈ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಮಾಡಿದ್ದಾರೆ. ಇವರ ವಿರುದ್ಧವೂ ಕೂಡ ಕ್ರಮ ವಹಿಸಬೇಕೆಂದು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ದರಖಾಸ್ತು ಶಾಖೆಯ ಕಳ್ಳ ವ್ಯವಹಾರಗಳು ಸಾರ್ವಜನಿಕ ವಲಯದಲ್ಲಿ ಬಹಿರಂಗ ಚರ್ಚಿತವಾಗಿದೆ. ಭ್ರಷ್ಟ ಅಧಿಕಾರಿಗಳಿಗೆ ಇನ್ನಾದರೂ ಕಂದಾಯ ಇಲಾಖೆ ಕಡಿವಾಣ ಹಾಕುವುದೇ ಕಾದು ನೋಡಬೇಕಿದೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.